ಇದ್ದಾವೆ ಅಂತೇಳಿ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಪಾಪ ನ್ಯಾಯಾಧೀಶರು. ಅದು ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ, ಪಾಪ ಅಸಹಾಯಕತೆಯನ್ನು ತೊಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ದು ಏನೈತಪ್ಪ ಅಂದ್ರೆ ಕಾನೂನನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು. ಅವ್ರಿಗೆ ಕಾನೂನು ಮಾಡಿ ಕೊಡ್ತಾ ಇದ್ದಾರೆ, ಆ್ಯಪ್ ತೆಗೆದಕ್ಕೆ ಮಾಡೋದಕ್ಕೆಲ್ಲ ಲೀಗಲಾಗಿ ಮಾಡಿ ಕೊಡ್ತಾ ಇದ್ದಾರೆ. ನಾವೇನು ಪ್ರಶ್ನೆ ಮಾಡೋಣ ಅವ್ರಿಗೆ? ಅಂದ್ರೆ ಸರ್ಕಾರ ತನ್ನ ಅಧಿಕಾರಕ್ಕಾಗಿ, ತನ್ನ ರಾಜಕೀಯಕ್ಕಾಗಿ, ತನ್ನ ರಾಜಕೀಯ ಪಕ್ಷ ಗೆಲ್ಲೋದಕ್ಕಾಗಿ ಇಂಥ ಆಟಗಳು ಮಾಡಿಸಿದ್ದು ಹೋಗಿಬಿಡ್ತದೆ. ಆ ಬಂದು ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ತಾರೆ ರೀ? ಇಲೆಕ್ಷನ್ ಸಮಯದಲ್ಲಿ ಖರ್ಚು ಮಾಡ್ತಾರೆ ಈ ರಾಜಕಾರಣಿಗಳು. ತಮ್ಮ ಭವಿಷ್ಯದ ಗಟ್ಟಿಯಾಗಿರ್ತದೆ. ಯಾಕಂದ್ರೆ ತನ್ನ ನಂತರ ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ದುಡ್ಡು ಮಾಡಿ ಉದಿರ್ತಾರೆ, ಚಿಂತಿಲ್ಲ. ಹೀಗಾಗಿ ಅದು ಯಾರು ಚಿಂತೆ ಅಂದ್ರೆ ಇವೇನು ಅಧಿಕಾರಶಾಹಿ ಮಕ್ಕಳಿದ್ದಾರೆ, ಸ್ವಲ್ಪ ರೈತಾಪಿಯಲ್ಲಿ ಒಂದಿಷ್ಟು ದುಡ್ಡು ಮಾಡಿದಂಥವ್ರು, ಒಂದು ಗಳಿಸೋರು, 10-20 ಎಕರೆ ಇದ್ದಂಥವ್ರು, ಅಂಥವ್ರ ಮಕ್ಕಳು ಹೊಡೆದು ಬೀಳ್ತಾ ಇದೆ. ಅತಿ ಬಡವರಿಗೆ, ಕೂಲಿಕಾರರ ಮಕ್ಕಳಿಗೆ ಅಂತ ಇದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಮೊಬೈಲ್ ಕೊಡೋ ಶಕ್ತಿ ಇಲ್ಲ. ಮೊಬೈಲ್ ಬಂದಾಗನ, ಇಂಟರ್ನೆಟ್ ಬಂದಾಗ ನೀವೆಲ್ಲ ಹುಡುಕಾಡೋ ಶುರುವಾಗು. ದುಡ್ಡು ಕಟ್ಟೋದು ಇಂಟರ್ನೆಟ್ ಮೇಲೆ ಏನೇ ಕೆಲಸ ಮಾಡೋದು, ಕಂಪ್ಯೂಟರ್ ಎಷ್ಟೆಲ್ಲ ಇರ್ತದೆ ಹತ್ತಿರದ. ಆ ಎಲ್ಲ ನೆಲೆಯಲ್ಲಿ ವಿಚಾರ ಮಾಡಿದಾಗ ಈ ಒಂದು ಬುದ್ಧಿವಂತ ವರ್ಗವನ್ನು, ಜ್ಞಾನ ವರ್ಗವನ್ನು ಕಂಟ್ರೋಲ್ ಮಾಡೋದು ಯಾವುದಪ್ಪ ಇವತ್ತು? ಅವ್ರು ದಿವಾಳಿ ಹಬ್ಸೋದು ಯಾವುದಂದ್ರೆ ಜೂಸ್, IPL. ಇದನ್ನು ನಿಲ್ಲಿಸೋದು ಹೆಂಗೆ ಅಂದರೆ ಕಾನೂನು ಮೂಲಕ. ಈಗೇನು ಕೋರ್ಟ್ ಅದ, ಕೋರ್ಟ್ ಮೂಲಕ ಸಾಧ್ಯ ಇಲ್ಲ ಅದು ಇರೋದನ್ನು. ಯಾಕಂದರೆ ಕಾನೂನು ಮಾಡಿದ್ದಾರೆ, ಅದನ್ನು ಸಾರಾಯಿ ಮಾಡೋದು ಕಾನೂನು ಮಾಡಿದ್ದಾರೆ. ಯಾಕಂದ್ರೆ ಅವರು ಆಡಳಿತ ಸಲುವಾಗಿ ಜ್ಯೂಸ್ ಆಡೋದು ಕಾನೂನು ಮಾಡಿದ್ದಾರೆ. ಹೇಳಿದ್ನೀಗ ನಿಮಗೆ ವೇಶ್ಯಾವೃತ್ತಿನೂ ಕಾನೂನು